ಶಿರಾ ಲೋಕಸಭಾ ಕ್ಷೇತ್ರ ಆಗುತ್ತಾ? ಜಿಲ್ಲೆಯ ಕನಸು ನನಸಾಗುತ್ತಾ? ಶಿರಾ ಲೋಕಸಭೆ ಕ್ಷೇತ್ರ ಆಗುತ್ತಾ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಕುಮಾರ್. ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿ ಕ್ಷೇತ್ರ ವಿಂಗಡಣೆಯ ಸಂಚಲನವನ್ನು ಮೂಡಿಸ್ತಾ ಬಂದಿದೆ. ಅದರಂತೆ ನಾನು ನಿನ್ನೆ ನಿಮಗೆ ಯಾವ್ಯಾವ ಕ್ಷೇತ್ರಗಳು ಎಷ್ಟೆಷ್ಟು ಆಗ್ತವೆ ಅಂತ ಮಾಹಿತಿ ಕೊಟ್ಟಿದ್ದೆ. ಆದರೆ ಇವತ್ತು ನಮ್ಮ ತುಮಕೂರು ಜಿಲ್ಲೆ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಯಾಕೆಂದರೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟಾರೆ ತುಮಕೂರು ನಗರ ಗ್ರಾಮಾಂತರ ಸೇರಿಸಿ 11 ಕ್ಷೇತ್ರಗಳನ್ನು ಇವತ್ತು ನಾವು ಹೊಂದ್ಕೊಂಡಿದ್ದೇವೆ. ನಿಮ್ಮ ಮಗುವಿನ ಭವಿಷ್ಯವನ್ನು ಶೂನ್ಯದಿಂದ ಅನಂತಕ್ಕೆ ರೂಪಿಸುವ ಶಾಲೆ ಆರ್ಯಭಟ ಮಾಂಟೆಸರಿ ಸ್ಕೂಲ್. ಇಲ್ಲಿ ಮಕ್ಕಳಿಗಾಗಿಯೇ ವಿಶೇಷ ಮಾಂಟೆಸರಿ ಪ್ರಯೋಗಾಲಯ ಕೂಡ ಇದೆ. ಪ್ರೀ ನರ್ಸರಿಯಿಂದ UKG ದಾಖಲಾತಿ ಪ್ರಾರಂಭವಾಗಿದೆ. ಹಿಂದೆ ಭೇಟಿ ನೀಡಿ. ಅಮರಾಪುರ ಮುಖ್ಯ ರಸ್ತೆ, ಜ್ಯೋತಿನಗರ, ಶಿರಾ. ಈ ಮಾಹಿತಿ ಪ್ರಕಾರ ಕ್ಷೇತ್ರ ವಿಂಗಡಣೆ ಪ್ರಕಾರ ಶಿರಾದಲ್ಲಿ ಮತ್ತೆ ಕಳ್ಳಂಬೆಳ್ಳ ಕ್ಷೇತ್ರ ಆಗ್ತದೆ, ಚಿಕ್ಕನಾಯಕನಹಳ್ಳಿಯಿಂದ ಉಳಿಯಾರ್ ಆಗ್ತದೆ, ಮತ್ತೆ ಬೆಳ್ಳಾವಿ ಆಗ್ತದೆ, ಹೆಬ್ಬೂರು ಆಗ್ತದೆ. ಒಟ್ಟಾರೆ 5 ವಿಧಾನಸಭಾ ಕ್ಷೇತ್ರಗಳು ಹೆಚ್ಚುವರಿ ಆಗ್ತದೆ. ಜೊತೆಗೆ ಇನ್ನೊಂದು ನಿಮಗೆ ಶಿರಾ ಮತ್ತು ತುಮಕೂರು, ಇವೆರಡರಲ್ಲಿ ಒಂದು ಲೋಕಸಭಾ ಕ್ಷೇತ್ರ ಆಗಿ MP ಅವಕಾಶವನ್ನು ಕೂಡ ಒದಗಿಸುವಂತಹ ಸಂದರ್ಭಕ್ಕೆ ಇವತ್ತು ಮುಂದಾಗಿದೆ. ಹಾಗಾಗಿ ಯಾರೆಲ್ಲ ಶಿರಾ ಮತ್ತು ತುಮಕೂರಲ್ಲಿ ಕಾರ್ಯನಿರ್ವಹಿಸಿದ್ದೀರಾ, ಟೋಟಲ್ ನಿಮ್ಗೆ ಯಾರಿಗೂ ಸಮಾಜ ಸೇವಕರು, ಯುವ ಪೀಳಿಗೆ ಅಂತ ಯಾರೆಲ್ಲ ಕನಸ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಅವಕಾಶ. ನಾನು ಶಾಸಕನಾಗಬೇಕು, ನಾನು ಸಂಸದನಾಗಬೇಕು, ನಾನು ಜನಗಳಿಗೆ ಸಹಕಾರಿಯಾಗಿ ನಿಲ್ಲಬೇಕು, ನಾನು ಜನಗಳ ಸಮಾಜಕ್ಕೆ ನಿಲ್ಲಬೇಕು ಅನ್ನಕ್ಕಂಥ ಯಾರು ದೃಷ್ಟಿಕೋನವನ್ನು ಇಟ್ಕೊಂಡಿದ್ದೀರಾ, ಯಾರು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ಇದೊಂದು ಅವಕಾಶ ಇದ್ದಾಗಿದೆ. ಜೊತೆಗೆ ಹೆಣ್ಣುಮಕ್ಕಳಿಗೂ ಕೂಡ 33% ಮಹಿಳಾ ರಿಸರ್ವೇಷನ್ ಬಂದಿದೆ. ನೀವು ನಿಜವಾಗ್ಲೂ ಕೂಡ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ, ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸಮಪಾಲು, ಅದು ನಿಜವಾಗ್ಲೂ ಕೂಡ ಇದಾದರೆ ಒಂದು ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಋಣಿಯಾಗಿರಬೇಕು ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ಕ್ಷೇತ್ರ ವಿಂಗಡಣೆಯಲ್ಲಿ ಮತ್ತೆ ಕಳ್ಳಂಬೆಳ್ಳ ಕ್ಷೇತ್ರ ಆಗಬಹುದು, ಮತ್ತೆ ಶಿರಾ ವಿಧಾನಸಭೆ ಕ್ಷೇತ್ರ, ಇಲ್ಲಿ ಯಾರು ಆಸ್ಪಿರೆಂಟ್ಸು ಈ ಕಡೆ ಇರ್ತಾರೆ ಅವ್ರಿಗೆ ಮತ್ತೆ ಅವಕಾಶಗಳು ಕೂಡ ಸಿಗ್ತದೆ. ಮತ್ತು ಚಿಕ್ಕನಾಯಕನಹಳ್ಳಿಯಿಂದ ಉಳಿಯಾರ್ ಕ್ಷೇತ್ರ ಆದರೆ ಅಲ್ಲಿಂದಲೂ ಕೂಡ ಸ್ಪರ್ಧೆ ಮಾಡ್ಬೋದು. ಮತ್ತು ಬೆಳ್ಳಾವಿ ಕ್ಷೇತ್ರ ಇದೆ, ಮತ್ತು ಹೆಬ್ಬೂರು ಆಗ್ತದೆ. ಸೊ ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ಹೊಸದಾಗಿ 5 ಕ್ಷೇತ್ರಗಳು ಹುಟ್ಟುಕೊಳ್ತವೆ. 1 ಲೋಕಸಭಾ ಕ್ಷೇತ್ರ ಕೂಡ ಆಗ್ತದೆ. ಶಿರಾ ಆಗ್ಬೋದು ಅಥವಾ ತಿಪ್ಟೂರು ಆಗ್ಬೋದು ಅಂತ ಇದೆ. ನಮ್ಮ ಪ್ರಕಾರ ಶಿರಾ ಏನಾದರೂ ಲೋಕಸಭಾ ಕ್ಷೇತ್ರ ಆಯಿತು ಅಂದರೆ ಅನೇಕ ಜನ ಕನಸು ಕಾಣ್ತಾ ಇದ್ದಾರೆ ಶಿರಾ ಜಿಲ್ಲೆ ಆಗುತ್ತಾ ಅಂತ. ಸೊ ಒಂದು ವೇಳೆ ಲೋಕಸಭಾ ಕ್ಷೇತ್ರ ಶಿರಾ ಆಯಿತು ಅಂದರೆ ಇಲ್ಲಿಂದ ಶಾಸಕರು ಆಗ್ತಾರೆ, ಇಲ್ಲಿಂದ ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ. ಹಾಗಾಗಿ ಶಿರಾ ಕೂಡ ಜಿಲ್ಲೆ ಆಗಬಹುದು ಅಂತಕ್ಕಂಥದ್ದನ್ನು ಈ ಮುಖಾಂತರ ನಾನು ಹೇಳೋಕ್ಕೆ ಬಯಸ್ತೇನೆ. ಸದಾ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ. ಇಂತಹ ಅನೇಕ 16 ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.